ಪಾಸಿಂಗ್ ಬಾಲ್ ಕೆಸಿ ಕೋಪಿಟ ನಾಯಕ ಹೊನ್ನಪ್ಪ ತನಗಿಷ್ಟವಾದ ಅಂಕಣದ ಆಯ್ಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮುಂದುವರಿಸ್ತಾ ಇದೆ. ಪಂದ್ಯ ಶುಭಾರಂಭಗೊಳ್ತಾ ಇದೆ. ಅದೆಂತ ಆಟ! ಚಾಣಕ್ಯತನದ ಆಟದಲ್ಲಿ ಮನ್ನಣೆ ಅಂಕ ಸಿಗ್ತಾ ಇದೆ. ನಯ ವಂಚನೆಯ ಆಟವನ್ನು ಕಂಡಿದ್ದೇವೆ. ಖಾತೆಯನ್ನು ಶುಭಾರಂಭಗೊಳಿಸ್ತಾ ಇದೆ ವೀರಾಂಜನೇಯ ಗುಲ್ಮಿ. ಕೆಎಂಸಿ ತಂಡದ ಯಶಸ್ವಿಯ ದಾಳಿಕಾರ ರೋಹಿತ್. ರೋಹಿತ್ ರವರ ಚುರುಕಿನ ಪಾದಚಿಹ್ನೆಯೊಂದಿಗೆ ದಾಳಿ ಆರಂಭಿಸಿದ್ದಾರೆ. ಒಂದು ಶೂನ್ಯದ ಮೇಲೆ ಪಂದ್ಯ. ಎರಡು ಶೂನ್ಯದ ಮೇಲೆ ಪಂದ್ಯ. Yes, the most stylish player, Suraya on the right. ರೈಡಿಂಗ್ ವಿಭಾಗದಲ್ಲಿ ಸುರಯ ಜೆಕೆ ಅಕಾಡೆಮಿ ಇಂದ ಕೇರಳದಲ್ಲಿ ತನ್ನ ಆಟವನ್ನು ಪ್ರದರ್ಶಿಸಿದ ಯಶಸ್ವಿಯ ದಾಳಿಕಾರ. ಇಲ್ಲ, ತನಗೆ ಆತ್ಮವಿಶ್ವಾಸ ಇಲ್ಲದ ಕಾರಣ ಮತ್ತೆ ದಾಳಿಯಲ್ಲಿ ಮುನ್ನುಗ್ತಾ ಇದ್ದಾರೆ ಸುರಯ. ಎರಡು ಶೂನ್ಯದ ಮೇಲೆ ಪಂದ್ಯ 2-0. ಖಾತೆಯನ್ನೇ ಆರಂಭಿಸಿದ ಕೆಎಂಸಿ ತಂಡ ಗಲಾಟೆ ತಂಡದಿಂದ ಉತ್ತಮ ಆರಂಭವನ್ನು ಪಡಿತಾ ಇದೆ ವೀರಾಂಜನೇಯ ಗುಲ್ಮಿ. This side right. This is the goal goal. ದಾಳಿಯಲ್ಲಿ ಚೇತನ ಆಗಮನ. ಈಗಾಗಲೇ ರಾಜ್ಯ ಮಟ್ಟದ ಆಟಗಾರರಾಗಿ ಆಯ್ಕೆಯಾಗಿ ಉತ್ತಮ ಆಟದೊಂದಿಗೆ ತಮ್ಮ ರಾಜ್ಯ ಮಟ್ಟವನ್ನು ಬದಲಿಸಿದ್ದಾರೆ ಚೇತನ್. ಖಾತೆಯನ್ನು ಶುಭಾರಂಭಗೊಳಿಸ್ತಾ ಇದೆ ಕೆಎಂಸಿ ಪಂದ್ಯ ತಂಡ. 1-2 ಮೇಲೆ ಪಂದ್ಯ 1-2. ಸಾಕಷ್ಟು ರಾಜ್ಯ ಮಟ್ಟದ ಆಟಗಾರರನ್ನೇ ಒಳಗೊಂಡಂತಹ ಕೆಎಂಸಿಎ ತಂಡ ರೋಹಿತ್, ಸೂರ್ಯ, ಚೇತನ್, ಮನೋಜ್ ದಿಗ್ಗಜ ಆಟಗಾರರನ್ನು ಒಳಗೊಂಡ ಕೆಎಂಸಿ ತಂಡ ತನ್ನ ಪ್ರಥಮ ಪಂದ್ಯವನ್ನು ಆಡ್ತಾ ಇದೆ. ಈ ಟೂರ್ನಿಗೆ ಆತಿಥ್ಯವನ್ನು ವಹಿಸಿ ಮತ್ತೆ ದಾಳಿಯಲ್ಲಿ ಶುನಾಯ್ 2-1 in favor of ವೀರಾಂಜನೇಯ ಗುಲ್ಮಿ. Right to say compound. Decide right. Do or die. ಮಾಡು ಇಲ್ಲವೇ ಮಾಡಿ. Good job. ಮುನ್ನಡೆಯೊಂದಿಗೆ ಸಾಗಿ ಬರ್ತಾ ಇದೆ ಕೆಎಂಸಿ ತಂಡ. ವೀರಾಂಜನೇಯ ಗುಲ್ಮಿ 2. ಮತ್ತೆ ದಾಳಿಯಲ್ಲಿ ಚೇತನ್
ನಿಧಾನಗತಿಯಲ್ಲಿ ಅಂಕಗಳ ಗಳಿಸ್ತಾರೆ ಎರಡು ತಂಡಗಳು. ಪಂದ್ಯವನ್ನ ಎಷ್ಟು ಬಲವಾದ ಮನವಿದೆ, ಕಾಪಾಡಬೇಕಾಗಿದೆ. ಆತ್ಮವಿಶ್ವಾಸ ಇಲ್ಲದ ಕಾರಣ ಮತ್ತೆ ಪ್ರಯತ್ನ ಒಡ್ಡುವಂತ ಹಂತದಲ್ಲಿ ಚೇತನ್. ರೈಟ್ ಕಾರ್ನರ್ ಅಟ್ಯಾಕ್ ಮಾಡ್ತಾ ಇದ್ದಾರೆ ಚೇತನ್. 4-2 ಮೇಲೆ ಪಂದ್ಯ. 4-2 in favor of KMC Kopti. Fight 2. Super tackle on. Yes, not to say 1 point. 6-2. 6-2 ಮೇಲೆ ಪಂದ್ಯ. ಒಂದು ಚೈನ್ ಟ್ಯಾಕಲ್ ಅಲ್ಲಿ ಬಲಿ ಆಗ್ತಾ ಇದೆ. 9-2 ಮೇಲೆ ಪಂದ್ಯ. 7 ಅಂಕಗಳ ಸ್ಪಷ್ಟ ಮುನ್ನಡೆಯನ್ನು ಕಾದುಕೊಂಡಂತ KMC Kopti. ಬಲವಾದ ಮಳೆ. ರೋಹಿತ್ ಅವರ ಮೊದಲ ಅಂಕ ಸಾಗಿ ಬರ್ತಾ ಇದೆ. ಪರ್ಶೂಟ್ ಮಾಡುವಂತಹ ಪ್ರಯತ್ನ. ದಾಳಿಯಲ್ಲಿ ಸುಮಯ ಬಲವಾದ ಚಿತ್ತವನ್ನು ಆರಿಸಿದರೆ ಕಾದು ನೋಡಬೇಕಾಗಿದೆ. ಬೋನಸ್ ಅತ್ತ ಮನವಿಗೆ ತಕ್ಕ ಯಾವ ರೀತಿ ಪುರಸ್ಕಾರ ಆಗ್ತದೆ ಕಾದು ನೋಡಬೇಕಾಗಿದೆ. ಯಸ್, ಬೋನಸ್ ಪಾಯಿಂಟ್. 11-2 ಮೇಲೆ ಪಂದ್ಯ. 9 ಅಂಕ ಶೇಖರ್ ಗೊಂಡ್ರೆ ಅವರನ್ನ. 11-2 ಬಹಳಷ್ಟು ಮುನ್ನಡೆಯನ್ನು ಕಾಯ್ದುಕೊಂಡಂತಹ ಅತಿಥಿಯ ತಂಡವಾಗಿ ಒಂದನೆಯಲ್ಲಿ ರೋಹಿತ್ ಕಬಡ್ಡಿ ಎನ್ನುವಂತಹ ನಾಮಜಪದೊಂದಿಗೆ ಬಹಳಷ್ಟು ಅದ್ವಿತೀಯ ದಾಳಿಯನ್ನು ಮಾಡುತ್ತಿರುವಂತಹ ಆಟಗಾರನಾಗಿ Kopti. ಯಾವುದೇ ಅಂಕವಿಲ್ಲ. ಮತ್ತೆ ದಾಳಿಯಲ್ಲಿ ಹುಲಿ. ಇವನ್ ಚಡ್ಡಿ ಕಲರು ಒಂದ, ಅವ್ರ ಅಂಗಿ ಕಲರು ಒಂದ. ಇಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಪ್ರಥಮ ಅಂಕವನ್ನು ಗಿಟ್ಟಿಸಿಕೊಂಡಂತ ಕೀರ್ತಿ ಆತ್ಮಿಗೆ ಸಲ್ಲುತ್ತೆ. ಕೋಪ್ತಿ ಅಂದ್ರೆ ಕಮ್ಮಿ ಏನಿಲ್ಲ. ಬಹಳಷ್ಟು ಬಲಿಷ್ಠ ಯುವಕರನ್ನ, ನವ ತರುಣರನ್ನ ಕಟ್ಟಿಕೊಂಡು ಬಂದಂತಹ KMC Kopti. ನಂದೀಶ 1 ಅಂಕ. 12-2. 12-2. ಚೇತನ್, ಮೊದಲ ನಾವೆಲ್ಲ ಕಬಡ್ಡಿಯನ್ನ ಪ್ರಥಮವಾಗಿ ಕಾಮೆಂಟ್ರಿಯನ್ನು ಹೇಳಲಿಕ್ಕೆ ಬರುವಾಗ ಇದು ತುಂಬಾ ಚಿಕ್ಕವನಿದ್ದ. ಈಗ ನೋಡಿದ್ರೆ ಇವ ಊಟ ಮಾಡಿದ್ದು ದಕ್ಷಿಣ ಕನ್ನಡದ ಅನ್ನ. ಸಿಂಗಲ್ ಪ್ಯಾಕ್. ಬಲಿಷ್ಠ ಹಿಡಿತ. ಗುಳ್ಮಿ ತಂಡಕ್ಕೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕು. 3-12. ಬಹಳಷ್ಟು ಬಲಿಷ್ಠ ಆಟಗಾರರನ್ನ ಕೂಡಿ ಹಾಕಿಕೊಂಡಿದ್ದಾರೆ ಅಂದ್ರೆ ಬಹಳಷ್ಟು ದಿನದ ಪ್ರಾಕ್ಟೀಸ್ ಇದೆ. ಅದು ಸುಲಭದ ಮಾತಲ್ಲ. ಮತ್ತೆ ದಾಳಿಯಲ್ಲಿ ಗುಳ್ಮಿ ತಂಡದ ಪರವಾಗಿ ಮತ್ತೆ ಚೇತನ, ಬಹಳಷ್ಟು ಚಿಕ್ಕ ಹುಡುಗ, ಬಿಸಿ ರಕ್ತ, ಈತನಿಗೆ ಬಿದ್ದ ಹುಡುಗಿಯರಷ್ಟ. 33.
ಈತ ಸುಮ್ನೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸ್ತಿಲ್ಲ. ಈತನಿಗೆ ಹೋಗಲಿಕ್ಕೆ ತಪ್ಪಾಯ್ತು ಅನ್ಸುತ್ತೆ. ಓಡಪ್ಪ ಸುಮ್ನೆ ಮಧ್ಯರಾತ್ರಿಯಲ್ಲಿ ಗುಲ್ಬಿ ಕಡೆ ಹೋದ್ರೆ ಯಾರು ಬಿಡಲ್ಲ. ಓಟಪ್ಪ 4-13 ಮತ್ತೆ ದಾಳಿಯಲ್ಲಿ ಹುಲಿ. ಆತ ಇದೇನಿಲ್ಲ, ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಅವನು. ಮುಗಿರಟ್ಟು ಅಲ್ಲಿ ಏನಾಯ್ತು ಅನ್ಸುತ್ತ, ಏನಾಯ್ತು ನಿರ್ಣಾಯಕರ ತೀರ್ಮಾನ ಬರಬೇಕಾಗಿದೆ. ಅಫಿಷಿಯಲ್ ಟೈಮ್ ಔಟ್. ಮತ್ತೆ ದಾಳಿಯಲ್ಲಿ ರೋಹಿತ ಯೋಗ್ಯ. ಮತ್ತೆ ದಾಳಿಯಲ್ಲಿ ರೋಹಿತ. ಈತ ಮತ್ತೆಲ್ಲ ಹೋಗೋದು ಬೇಡ, ಗೌರ್ಮೆಂಟ್ ಹಾಸ್ಪಿಟಲ್ ಹೋದ್ರೆ ಸಾಕು. ಬಹಳಷ್ಟು ಬಲಿಷ್ಠ ಆಟಗಾರನಾಗಿ ಕರ್ನಾಟಕ ರಾಜ್ಯ ನೌಕರರ ಸಂಘದ ಪ್ರತಿಷ್ಠಿತ ಕ್ರೀಡಾಪಟುವಾಗಿ. ವಾಟ್ ಎ ಬ್ಯೂಟಿಫುಲ್ ರೈಟ್. ನೋ ಚಾನ್ಸ್, ನೋ ಮೋರ್ ಕ್ವಶನ್. ಮನೆ ಮಂದಿಯೆಲ್ಲ ಮಾತಾಡೋ ಹಾಗಿಲ್ಲ. ಮತ್ತೆ ದಾಳಿಯಲ್ಲಿ ಸೆಟ್ ನಂಬರ್ 02 5-13 ಸೆಕೆಂಡ್ ಹಾಫ್ ನಲ್ಲಿ ಯಾವ ರೀತಿ ತಿರುಗಾಟನ ನೀಡುತ್ತೆ ಅಂತ ಗುಲ್ಬಿ ತಂಡ ಕಾದು ನೋಡಬೇಕಾಗಿದೆ. ನಮ್ಗಂತೂ ಮಾತಾಡ್ಲಿಕ್ಕೆ ಬರಲ್ಲ, ಎಲ್ಲ ನಾವು ಒಂದು ಮಿಸ್ಟೇಕ್ ಆದ್ರೆ ಸಾಕು ಎಲ್ಲ ಕೂಗ್ತಾರೆ. ಸೊ ಅಭಿಮಾನಿ ಹೇಳಿದ್ರೆ ಹಾಗೆ ಅಲ್ವಾ, ಇರ್ಲಿ. ಮತ್ತೆ ದಾಳಿಯಲ್ಲಿ ಸುನಯ ಎನ್ನಪಯ ಯೂನಿವರ್ಸಿಟಿಯನ್ನ ಪ್ರತಿಷ್ಠಿಸಿದಂತ ಹೆಮ್ಮೆಯೊಂದಿಗೆ ಸುನಯ ಕಬಡ್ಡಿಗೆ ಹೇಳಿ ಮಾಡಿಸಿದಂತಹ ಜೀವ, ರಕ್ತ ಮೂಳೆ ಮಾಂಸಗಳ ಬಲಿಷ್ಠ ತೋಳು. ಈತ ಹುಟ್ಟಿದ್ದ ಕಬಡ್ಡಿಗಾಗಿ. ಬಹಳಷ್ಟು ಮನವಿ ಇದೆ. ಕ್ವಶನ್, ನಮ್ಮ ಉಮೇಶ್ ಅಣ್ಣ ಕಂಡು ಹೇಗೆ ಅಂದ್ರೆ ಹಗಲಿನಲ್ಲಿ ಹತ್ತಿರ ಕಂಡ ರಾತ್ರಿ ವೇಳೆಯಲ್ಲಿ ಕಣ್ಣು. ರೈಟ್ ಔಟ್, ಸಾಕು ಬಿಡಿ. ರೈಟ್ ಔಟ್. ಮತ್ತೆ ಸಮಯಾಚನೆ ಮೆಚ್ಚಲೇಬೇಕು. ನಾಗರಾಜ್ ಮಡಿವಾಳ ಬಹಳಷ್ಟು ಹಿಂದಿನಿಂದಲೂ ಕೂಡ ಚೇತನ ಲಾಸ್ಟ್ 3 ಮಿನಿಟ್ಸ್ ಕಾದುಕೊಳ್ಳಬೇಕು. ಚೇತನ ಯಾವ ರೀತಿ ಆಡ್ತಾನೆ, ಆತನ ತೊಡೆಯನ್ನು ನೋಡಿ. ಕಬಡ್ಡಿಯ ಕ್ರೀಡಾಪಟುಗಳ ಹಾಗೆ ಬಹಳಷ್ಟು ಬಲಿಷ್ಠವಾಗಿರ್ತಾರೆ. 15-5 ಬರೋಬ್ಬರಿ 10 ಅಂಕದ ಮುನ್ನಡೆಯಲ್ಲಿ ನಮ್ಮೂರಿನ ಅತಿಥಿಯ ತಂಡ. ಇದು ಸತ್ತಿಗಿಂತ ಯುಕ್ತಿ ಮೇಲು. ನಾಗರಾಜ ಎತ್ತ ಕೂಡ ಕಮ್ಮಿ ಏನಿಲ್ಲ, ಯಾವುದೋ ಒಂದು ಜಾಬ್ ಇದೆ. ಸುನಯ ಬಹಳಷ್ಟು ಮುದ್ದಾದಂತ ಯುವಕ, ಬಿಸಿ ರಕ್ತದ ತರುಣ. ಅಣ್ಣ ಅಲ್ಲಿ ರೆಪ್ರೆಸೆಂಟೇಟಿವ್ ಹೋಯ್ತು, ಅಲ್ಲಿ ಅಣ್ಣ ಇಲ್ಲ. ನೋ ಮೋರ್ ಕ್ವಶನ್. ಕೋರ್ಟ್ನಲ್ಲಿ ಸಿಗುವ ತೀರ್ಪು ಒಂದೇ. ಲಾಸ್ಟ್ 2 ಮಿನಿಟ್ಸ್. ಸುಪ್ರೀಂ ಕೋರ್ಟ್ ನಲ್ಲಿ ಸಿಗುವ ತೀರ್ಪು ಒಂದೇ. ಎಸ್ ಮತದಾಳಿಯಲ್ಲಿ 7-18 ಚೇತನ ಬಹಳಷ್ಟು ಅದ್ವಿತೀಯ ಆಟಗಾರ. ಸೊ ಹಿಂದಿನ ದಿನಗಳಲ್ಲ ಆತನ ಆಟದ ಶೈಲಿಯನ್ನು ನೋಡಿದ್ರೆ ಗೊತ್ತಾಗ್ತಿತ್ತು ಈತ ಮುಂದೆ ಬೆಳೀತಾನೆ ಅಂತ. ಬಹಳಷ್ಟು ಒಳಗಟ್ಟಿ ಹೊಡೆದಿದ್ರು. ಇಲ್ಲದಂತ ದ್ವಿತೀಯಾರ್ಧದಲ್ಲಿ ಬಹಳಷ್ಟು ಅಂಕವನ್ನು ಕೂಡ ಹೆಚ್ಚಿಸಿಕೊಳ್ತಾ ಇದೆ. 19-7 ಲಾಸ್ಟ್ 1 ಮಿನಿಟ್. ಒಂದೇ ಒಂದು ನಿಮಿಷ. ಇದುವೇ ಸೂಪರ್ ಮಿನಿಟ್.
ಎಷ್ಟು ಜನ? Yes, next match between please get ready. KMCB versus Jarigeshwar Hakodlipi. Please get ready. KMCB versus Jarigeshwar Hakodlipi. S1 rank, yes it